40 ಲಕ್ಷ ಆಗಿದೆ. 40 ಲಕ್ಷ ಆಗಿದೆ. 1,09,00,000 ಗಾಡಿಗಳಿದೆ. ಅದೇ ರೋಡು. ಆಗ ಮೆಟ್ರೋ ಮಾಡೋಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ತರಬೇಕು ಮಾಡಬೇಕು ಅಂತ ಪ್ರಯತ್ನ ಮಾಡಿ ಈಗ ಮೆಟ್ರೋನು ಕೂಡ ಬೇಕಾದಷ್ಟು ವಿಸ್ತರಣೆ ಮಾಡಿದ್ವಿ. ಯಾರೋ ಮಧ್ಯ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಮೆಟ್ರೋ ಬಗ್ಗೆ ಏನೋ ನಾವು ಆ ಲೈನ್ ಆಗ್ಲಿಲ್ಲ, ಈ ಲೈನ್ ಆಗ್ಲಿಲ್ಲ, ಯೆಲ್ಲೋ ಲೈನ್ ಆಗ್ಲಿಲ್ಲ ಅಂತ ಕೆಲವು ಯಾರೋ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ನಾನು ಕಮೆಂಟ್ ಮಾಡಕ್ ಹೋಗಲ್ಲ. ಅವೆಲ್ಲ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಇರ್ತಾರೆ. ಒಂದಿನ ನಾವು ವೇಸ್ಟ್ ಮಾಡಕ್ ಹೋಗಲ್ಲ. ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಒಂದು ಮೆಟ್ರೋ ಲೈನ್ ಬಿಡ್ಬೇಕಾದ್ರೆ, ಒಂದು ಗಾಡಿ ಅದ್ರ ಮೇಲೆ ಓಡಾಡ್ಬೇಕಾದ್ರೆ ಎಲ್ಲ ಬೇಕಾದಷ್ಟು ಟೆಕ್ನಿಕಲ್ ಟೀಮ್ ಎಲ್ಲ ಬಂದು ಸರ್ಟಿಫೈ ಮಾಡಬೇಕು. ಈ ಬಿಲ್ಡಿಂಗ್ಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಟ್ಮೇಲೆ ತಾನೇ ಈ ಬಿಲ್ಡಿಂಗ್ಗೆ ಕೊಡೋದು. ಈಗ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟವ್ರೆ, ಒಂದು ಸಣ್ಣ ಮನೆಗೂ ಎಲ್ಲದಕ್ಕೂ ಕೂಡ ಪರ್ಮಿಷನ್ ಲೈಸೆನ್ಸ್ ಎಲ್ಲ ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾರೆ. ಹಂಗೆ ಕೆಲವರು ಚಟಕ್ಕೆ ಪೇಪರ್ ಏನೋ ಬರೀತಾರೆ ಅಂತ ಹೇಳಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಅದನ್ನೆಲ್ಲ ತಲೆ ಕೆಡಿಸ್ಕೊಂಡ ಮುಂದಕ್ಕೆ ಬೆಂಗಳೂರಿಗೆ ಒಂದು ದೊಡ್ಡ ವಿಷನ್ ಬೇಕು. ಕೆಂಪೇಗೌಡರು ಆಗ್ಬೇಕು. ಈಗ ನಾನು ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಪಾಪ ಗವರ್ನರ್ ಐ ಶುಡ್ ಥ್ಯಾಂಕ್ ಯು. ಬಹಳ ದೂರದೃಷ್ಟಿ ಇಟ್ಕೊಂಡಿದ್ದಾರೆ ಶಿವಕುಮಾರ್ ಅಂತ ಹೇಳಿ. ನಾನು ಎಲ್ಲಾ ಪಾರ್ಟಿಯನ್ನು ವಿಶ್ವಾಸ ತರ್ಬಿಟ್ಟೆ. ಅವರೆಲ್ಲ ಕೆಲವರೆಲ್ಲ ಪಬ್ಲಿಕ್ ಕನ್ಸಂಪ್ಷನ್ಗೋಸ್ಕರ ಮಾತಾಡ್ಬೋದು. ಬೆಂಗಳೂರಿನ ಅಡ್ಮಿನಿಸ್ಟ್ರೇಷನ್ ಅಷ್ಟು ಸುಲಭವಾದ ಕೆಲಸ ಅಲ್ಲ, ಬಹಳ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಸೊ ಹಿಂದೆ ಕಾಲದ ಬೆಂಗಳೂರಿಗೂ ಇವತ್ತು, ಹಿಂದೆ ನಾನು ಯುಡಿ ಮಿನಿಸ್ಟರ್ ಈ 7 CMCಗಳು ನನಗೆ ಇತ್ತು. ಬರೀ ಹೆಬ್ಬಾಳಿಂದ ಈಚೆಗೆ, ಈ ಕಡೆ ಬನಶಂಕರಿಯಿಂದ ಈಚೆಗೆ ಇಷ್ಟು ಮಾತ್ರ ಸಣ್ಣ ಸಿಟಿ ಇತ್ತು. KR-ಪುರಂ ಎಲ್ಲ ಈ ಕಡೆಗೆ ಇತ್ತು, ಆ ಕಡೆಗೆ ಇತ್ತು, ಎಲ್ಲ ಹೋಗಿತ್ತು. ನಂಗೆ 7 CMCನೂ ಸೇರ್ತು. ಈಗ ಇನ್ನ ಅಷ್ಟೇ ಜಾಸ್ತಿ ಬೆಳೆದ್ಬಿಟ್ಟಿದೆ. 1,40,00,000 ಪಾಪ್ಯುಲೇಷನ್ ಬೆಳೆದ್ಬಿಟ್ಟಿದೆ. ಇದನ್ನ ಮುಂದಕ್ಕೆ ಗ್ರೇಟರ್ ಬೆಂಗಳೂರು ಅಂತ ಇವತ್ತು ಅನೌನ್ಸ್ಮೆಂಟ್ ಮಾಡಿದೀವಿ. ಈ ಏರಿಯಾನ ಸದ್ಯಕ್ಕೆ ಮಾಡ್ತೀವಿ. ಅದಾದ್ಮೇಲೆ ಎಕ್ಸ್ಟೆಂಡ್ ಮಾಡ್ಲೇಬೇಕಾಗಿದೆ. ಮೋರ್ ಆರ್ ಲೆಸ್ 5 ಕಾರ್ಪೊರೇಷನ್ ಮಾಡಬೇಕು ಅನ್ನೋದು ಹೆಚ್ಚು ಕಮ್ಮಿ ಎಲ್ಲರ ಅಭಿಪ್ರಾಯ ಕೂಡ ಬಂದಿದೆ. ಅಶೋಕ್ ಒಬ್ಬರ ಹತ್ರ ಮಾತಾಡಿ ಅಂತ ನಾನು ಹೇಳಿದ್ದೆ. ನಮ್ಮ ಲೀಡರ್ಸ್ಗಳಿಗೆ, ಆಫೀಸರ್ಸ್ ಹೋಗಿ ಅವ್ರನ್ನ ವಿಶ್ವಾಸಕ್ಕೆ ಇಟ್ಕೊಳ್ಬೇಕು. ಅವರು ಪರ ಮಾಡ್ಬೋದು, ವಿರೋಧ ಮಾಡ್ಬೋದು, ಬೇರೆ ವಿಚಾರ. ಪಬ್ಲಿಕ್ ಸಬ್ಜೆಕ್ಟ್ ಅವ್ರಿಗೂ ಗೊತ್ತಿದೆ ಏನ್ ಅವಶ್ಯಕತೆ ಇದೆ ಬೆಂಗಳೂರು ನಗರಕ್ಕೆ ಅಂತ ಹೇಳಿ. ಅವರು ಇಸ್ ಎ ರೀಸನಬಲ್ ಸೆನ್ಸಿಬಲ್ ಲೀಡರ್. ಸೊ ಅವ್ರಿಗೆಲ್ಲ ಕೂಡ ಅರ್ಥ ಆಗ್ತದೆ. ಸೊ ಅದರಿಂದ ನಾವು ಬೆಂಗಳೂರಿಗೆ ಮಾಡಬೇಕು ಅಂತ. ಈಗ ನಾನಾದ್ಮೇಲೆ ನೋಡಿ 2007ರಲ್ಲಿ ಪೆರಿಫಲ್ ರಿಂಗ್ ರೋಡ್ ಅದನ್ನ ಅವತ್ತು ಕಾಲದಲ್ಲಿ ನೋಟಿಫೈ ಮಾಡಿದ್ರು ಕೂಡ ಟ್ರಾಫಿಕ್ ಯಾವ ರೀತಿ ಆಗಿದೆ ಅಂತಂದ್ರೆ, ಹೆಬ್ಬಾಳ್ ಜಂಕ್ಷನ್ ಯಾವ ರೀತಿ ಆಗಿದೆ, KR-ಪುರಂ ಜಂಕ್ಷನ್ ಹೇಗಿದೆ, ಬೆಂಗಳೂರಿಗೆ ಎಂಟರ್ ಆಗ್ಬೇಕಾಗಿದೆ, ತಮ್ಗೆಲ್ಲ ಅರಿವಿದೆ. ಅದಕ್ಕೆ ವಿಧಿನೇ ಇಲ್ಲ ಅಂತ ಹೇಳಿ ಈಗ ನಾನು ಆಲ್ಮೋಸ್ಟ್ ಈಗ ತೆಗೆದುಕೊಂಡಿರೋದು 1,00,000 ಕೋಟಿ ರೂಪಾಯಿ ಅಷ್ಟು ನೆಕ್ಸ್ಟ್ 4-5 years ಅಲ್ಲಿ ಖರ್ಚು ಮಾಡಬೇಕು ಅಂತ. ಟನಲ್ಲು, ಡಬಲ್ ಡಕರ್ ಫ್ಲೈಓವರ್, ಈಗ ರಾಗಿಗುಡ್ಡೆ ನೋಡಿದ್ರು ಆ ತರ ಒಂದು 40 ಕಿಲೋಮೀಟರ್. ಯಾಕೆಂದ್ರೆ ನಾವು ಎಕ್ಸ್ಪ್ಯಾಂಡ್ ಮಾಡಕ್ಕಾಗಲ್ಲ, ಹೊಡೆಯಕ್ಕಾಗಲ್ಲ ಬಿಲ್ಡಿಂಗ್. 40 ಕಿಲೋಮೀಟರ್ಸ್, 123 ಕಿಲೋಮೀಟರ್ ಫ್ಲೈಓವರ್ಗಳು ಹೊಸದಾಗಿ ಆಡ್ ಮಾಡ್ಬೇಕು ಅಂತ. ಈ ಕಸದ್ದೇ ಒಂದು ದೊಡ್ಡ ಮಾಫಿಯಾ ಇದೆ. ಅದ್ರದ್ದೊಂದು ನೀವು ಕೆಲವು ಲಾಯರ್ಸ್ಗಳೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಮಾಫಿಯಾನ ಬಿಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ನಾವು ಶಿವರಾಮ್ ಕಾರಂತ್ ಲೇಔಟ್ 20 ವರ್ಷ ಆಯ್ತು ಅಕ್ವಿಷನ್ ಆಗಿ. ಎಲ್ಲ ಕೋರ್ಟ್ಗೆ ಹಾಕವ್ರೆ. ಕೋರ್ಟ್ ಇಂದಲೂ ಕೂಡ ನಮ್ಗೆ ಅಪ್ಲಿಕೇಶನ್ ತಗೋಬೇಡಿ ಅಂತ ಬೇರೆ ಬರ್ದ್ಬಿಟ್ಟವ್ರು. 7,000 ಕೋಟಿ ಬಂಡವಾಳ ಹಾಕಿದೀವಿ ಶಿವರಾಮ್ ಕಾರಂತ್ ಲೇಔಟ್ಗೆ. ಒಂದು ದಿನ, ಒಂದು ತಿಂಗಳು ಲೇಟ್ ಆಯ್ತು ಅಂದ್ರೆ ಗೌರ್ಮೆಂಟ್ಗೆ ಎಷ್ಟು ಲಾಸ್ ಆಗ್ತದೆ ಅಂತ ಲೆಕ್ಕ ಹಾಕಿ. ನಾನು ಅದ್ರ ಬಗ್ಗೆ ನಾನು ಲೀಗಲ್ ಬಗ್ಗೆ ನಾನು ಮಾತಾಡಕ್ಕೆ ಹೋಗುದಿಲ್ಲ.